ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪ್ರವಿಕಾ ಕಿಚನ್. ಇವತ್ತಿನ ರೆಸಿಪಿ ಮಸ್ಕ್ ಮೆಲನ್ ಜ್ಯೂಸ್ ಅಥವಾ ಕರ್ಬೂಜದ ಹಣ್ಣಿನ ಜ್ಯೂಸ್. ಬನ್ನಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲು ಹಣ್ಣನ್ನ ನೀಟಾಗಿ ತೊಳ್ಕೊಂಡು ಸಿಪ್ಪೆಗಳನ್ನೆಲ್ಲ ತೆಗೆದು ಕ್ಲೀನ್ ಆಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಮಸ್ಕ್ ಮೆಲನ್ ಫ್ರೂಟ್ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದರಲ್ಲಿ ಸಾಕಷ್ಟು ಪೋಷಕಾಂಶಗಳು, ನಾರಿನಂಶ, ಹಾಗೆ ಪೊಟ್ಯಾಷಿಯಮ್ಮು, ಕಬ್ಬಿಣಾಂಶಗಳು ತುಂಬಾನೇ ಇದ್ದು ದೇಹಕ್ಕೆ ಶಕ್ತಿಯನ್ನ ಕೊಡುತ್ತೆ. ಬೇಸಿಗೆಯಲ್ಲಿ ನಮ್ಮ ದೇಹಕ್ಕೆ ನೀರಿನಂಶ ಜಾಸ್ತಿನೇ ಬೇಕಾಗುತ್ತೆ. ಆ ನೀರಿನಂಶನ ಹೆಚ್ಚಿಸ್ಲಿಕ್ಕೆ ಒಂದು ಒಳ್ಳೆ ಪ್ರಯೋಜನಕಾರಿಯಾದಂಥ ಹಣ್ಣು ಅಂದರೆ ಅದು ಮಸ್ಕ್. ಶುಗರ್ ಇರುವಂಥವ್ರು, ಕೊಲೆಸ್ಟ್ರಾಲ್ ಇರುವಂಥವ್ರು, ಹಾಗೆ ಡಯಟ್ ಮಾಡ್ತಿರೋರು ಎಲ್ಲರಿಗೂ ಪ್ರಯೋಜನಕಾರಿಯಾಗುವಂಥ ಒಂದೇ ಒಂದು ಹಣ್ಣು ಅಂತಂದರೆ ಅದು ಮಸ್ಕ್ ಮೆಲನ್ ಹಣ್ಣು. ಕಿಡ್ನಿ ಸಮಸ್ಯೆ ಇರುವಂಥವರಿಗೆ, ಹಾರ್ಟ್ ಪ್ರಾಬ್ಲಮ್ ಇರುವಂಥವರಿಗೆಲ್ಲ ಒಂದು ಒಳ್ಳೆ ಹಣ್ಣು ಅಂತಲೇ ಹೇಳ್ಬೋದು. ಇದು ನಮ್ಮ ದೇಹದಲ್ಲಿರುವಂತಹ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡುತ್ತೆ, ಹಾಗೆ ಜೀರ್ಣಶಕ್ತಿಯನ್ನು ಕೂಡ ಜಾಸ್ತಿ ಮಾಡುತ್ತೆ. ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಹೆಚ್ಚಿಟ್ಕೊಂಡು ಅದನ್ನ ಈಗ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಗೂ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಇದನ್ನ ಹಾಗೇನೆ ತಿಂದ್ರೂ ಕೂಡ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇದನ್ನ ಚೆನ್ನಾಗಿ ರುಬ್ಕೊಂಡು ಈಗ ಗ್ಲಾಸ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಟೇಸ್ಟ್ ಕೊಡ್ಲಿ ಅಂತ ಸ್ವಲ್ಪ ಬಾದಾಮಿ ಪೀಸಸ್ನ ಮೇಲ್ಗಡೆಯಿಂದ ಹಾಕ್ತಾ ಇದ್ದೀನಿ. ಈಗ ತುಂಬಾನೇ ಈಸಿ ಆಗಿರೋ, ಹೆಲ್ದಿ ಆಗಿರೋ ಮಸ್ಕ್ ಮೆಲನ್ ಜ್ಯೂಸ್ ಸಿದ್ಧವಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.